ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಗ್ನೋರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಸಂಡಿಗೆ ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟೈತೆ. ನಾನು ಈಗ ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ನಮ್ಮಮ್ಮ ಸಂಡಿಗೆ ಮಾಡೋದಕ್ಕೆ ಎಲ್ಲ ಸ್ಟವ್ ಎಲ್ಲ ಗಲೀಜು ಮಾಡಿಟ್ಟವ್ರೆ. ನಾನು ನೈಟೆಲ್ಲ ಕ್ಲೀನ್ ಮಾಡ್ದಂಗೆ ನೈಟು ಎಷ್ಟೊತ್ತರ ಆಗಲಿ ಸ್ವಲ್ಪ ಕ್ಲೀನ್ ಮಾಡಿ ಕಿಚನ್ನ ಮಲಗ್ತೀನಿ. ಬೆಳಗ್ಗೆ ಎದ್ದರೆ ಸ್ವಲ್ಪ ಈಸಿ ಆಗ್ತದೆ ಅಂತ. ಕೆಲವು ಟೈಮ್ ಹಂಗೆ ಏನಾದರೂ ಸುಸ್ತಾಗಿದ್ದರೆ ಸುಮ್ಮನೆ ಮಲಗಿಬಿಡ್ತೀನಿ, ಏನೂ ಮಾಡೋದಿಲ್ಲ. ರೆಗ್ಯುಲರಾಗಂತೂ ಎಲ್ಲ ಕ್ಲೀನ್ ಮಾಡೇ ಮಲಗ್ತೀನಿ. ಸೊ ಈ ಸಂಡಿಗೆ ಹಪ್ಳ ಅಂತ ಮಾಡಿದಾಗ ಅದು ಏನದು ಫುಲ್ಲು ತೊಳೆಯೋದಕ್ಕೇ ತುಂಬ ಕಷ್ಟ ಅನ್ನಿಸ್ತದೆ. ಸ್ಟವ್ ಆಗಿರ್ಬೋದು, ಪಾತ್ರೆ ಅದೆಲ್ಲ ಅದು ಡ್ರೈ ಆಗಿಬಿಟ್ರೆ ನೆನೆಸಿ ಇಡಬೇಕು. ಅದೊಂಥರ ಹಿಂಸೆ ಅದು ತೊಳೆಯೋದಕ್ಕೆ. ಈ ಕುಕ್ಕರು ಇಂಥವೆಲ್ಲ ತೊಳೆಯೋದಂದರೆ ಭಲೇ ಹಿಂಸೆ. ಸೊ ಪಾಪ ಕೂಡ ಬೆಳಗ್ಗೆನೇ ಬೇಗನೆ ಎದ್ದಿದ್ದು. ಸೊ ಅವಳದೆಲ್ಲ 1 2 3 ಎಲ್ಲ ಮುಗಿಸಿ ಅವಳಿಗೆ ಸ್ನಾನ ಮಾಡಿಸಿ ಈಗ ಅವಳಿಗೆ ತಿಂಡಿ ತಿನ್ನಿಸ್ಬೇಕು. ಸೊ ತೇಜ್ ಇವತ್ತು ಬೆಳಗ್ಗೆನೇ ಅಮ್ಮ ನಮ್ಮ ಮಾವ ಅವರೆಲ್ಲ ಇರೋದ್ರಿಂದ ಹೋಗಿ ಮಟನ್ ತಗೊಂಬಂದಿದ್ದಾರೆ. ಸೊ ಈಗ ಮುದ್ದೆ ಸಾರು ಎಲ್ಲ ಕೂಡ ರೆಡಿ ಆಯಿತು. ಸೊ ಈ ಕಡೆ ಸಂಡಿಗೆ ಕೂಡ ಒಂದಷ್ಟು ತಕ್ಕ ಮಟ್ಟಿಗೆ ಡ್ರೈ ಆಗ್ತಾಯಿದೆ. ಸೊ ನೀವು ನೋಡ್ತಾ ಇರ್ಬೋದು ಮಟನ್ ಸಾರು, ಬೆಳಗ್ಗೆ ಮಟನ್ ಸಾರು ಮುದ್ದೆ ಹೆಂಗಿರುತ್ತೆ ಕಾಂಬಿನೇಷನ್ನು. ಸೊ ಹೆವಿ ಬ್ರೇಕ್ಫಾಸ್ಟ್ ಆಯಿತು ಇವತ್ತಂತೂ. ಹಾಗೆ ಮಾವ ಅಮ್ಮರದು ಎಲ್ರದ್ದು ಊಟ ಆಯಿತು. ಊಟ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವರು ಚಕ್ಲಿ ಸಂಡಿಗೆ ಅಂತ ಮಾಡ್ತಾಯಿದ್ರು. ಸೊ ನಾನಿಲ್ಲಿ ಪಾಪುಗೆ ಮುದ್ದೆ ತಿನ್ಸೋಣ ಅಂತ ಕೂತ್ಕೊಂಡಿದ್ದೀನಿ. ಎಷ್ಟು ಕ್ವಾಟ್ಲೆ ಕೊಡ್ತಾಳಂದರೆ ಇವಳು, ಅವಾಗಿಂದ ಕರಿತಾ ಇದ್ದೀನಿ ಬರೋಂಗೇ ಇಲ್ಲ. ಸೊ ಆಟ ಆಡು ಒಳಗಿರೋದೆಲ್ಲ ಕಬೋರ್ಡ್ ತೆಗ್ಬಿಟ್ಟು ಒಳಗಿರೋದೆಲ್ಲ ತೆಗಿಯೋದು, ಹಾಕೋದು, ಇದು ಮಾಡೋದು, ಈ ಥರ ಮಾಡ್ತಾಳೆ. ಸೊ ದೊಡ್ಡವಳು ಆಗ್ತಾ ಹೆವಿ ಆಟ ಕಲ್ತ್ಬಿಟ್ಟವಳೆ ನೋಡಿ. ಹೊಟ್ಟೆ ತುಂಬಿದ್ರೆ ಸಾಕು ಈ ಥರ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಅವಳಿಗೆ ಮುದ್ದೆ ಆ ಥರ ಅನ್ನ ಮತ್ತು ಅದು ಇದು ತಿಂಡಿ ಆ ಥರ ಎಲ್ಲ ಇಷ್ಟ ಆಗಲ್ಲ ಅವಳಿಗೆ. ಮುದ್ದೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಅದೇನೋ ಗೊತ್ತಿಲ್ಲ. ಈಗ ಬೆಳಿಗ್ಗೆನೇ ಮುದ್ದೆ ತಿನ್ನಿಸಿದ್ದೀನಿ. ಚೆನ್ನಾಗಿ ಆಟ ಆಡಿಕೊಂಡು ಇದ್ಲು. ಇದು ಲಾಸ್ಟ್ ಟೈಮು ಟ್ರಿಪ್ಪಿಗೆ ಹೋದಾಗ ನಾನು ಶಾಪಿಂಗ್ ಮಾಡಿದ್ನಲ್ವ ವಿಶಾಲ್ ಮಾರ್ಟಲ್ಲಿ, ಆ ಡ್ರೆಸ್ ಇದು ನೈಟ್ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಲಾಸ್ಟ್ ಒಂದೇ ಪೀಸ್ ಇದ್ದಿದ್ರೆ ಇನ್ನೊಂದು 2 ಪೀಸ್ ತೊಗೊಳ್ತಾ ಇದ್ದೆ. ವಿಶಾಲ್ ಮಾರ್ಟಲ್ಲಿ ತುಂಬ ಚೆನ್ನಾಗಿ ನೈಟ್ ಸೂಟ್ ಆಗಿರ್ಬೋದು, ಮತ್ತು ಫ್ರಾಕು ಮತ್ತು ಡೈಲಿ ವೇರ್ದು ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ನು ವಿಶಾಲ್ ಮಾರ್ಟಲ್ಲಿ. ಸೊ ಮತ್ತೆ ಹೋಗಬೇಕು, ಒಂದಷ್ಟು ಡೈಲಿ ವೇರ್ಗೆ ಬಟ್ಟೆ ತೊಗೊಳೋದಕ್ಕೆ ಹೋಗಬೇಕು. ಈಗ ಒಂದು ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಬಟ್ಟೆ ಜಾಸ್ತಿ ವೇರ್ ಮಾಡಿದರೆ ತುಂಬ ಒಳ್ಳೆಯದು. ಅದರಲ್ಲಿ ನನಗೇನಪ್ಪ ಅಂದರೆ ಸಮ್ಮರಲ್ಲಿ ಬ್ಲ್ಯಾಕ್ ಅಷ್ಟು ಹಾಕ್ಬಾರ್ದು. ಸಮ್ಮರ್ಗೆ ಬ್ಲ್ಯಾಕ್ ಅಷ್ಟು ಒಳ್ಳೆಯದಲ್ಲ. ವೈಟು ಮತ್ತು ಬ್ಲೂ ಬೆಸ್ಟು ಸಮ್ಮರ್ಗೆ. ಬಟ್ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಯಾವುದಾದ್ರೂ ಬ್ಲ್ಯಾಕ್ ಕಲೆಕ್ಷನ್ ಇದ್ದರೆ ಅದನ್ನೇ ತೊಗೊಂಬಿಡ್ತೀನಿ ಹಂಗೆ. ಸೊ ತುಂಬ ಚೆನ್ನಾಗಿತ್ತು ಸೂಟು ಪಾಪುದು. ನೋಡಿ ಊಟ ಮಾಡಿ ಇಷ್ಟೊತ್ತು ಆಟ ಆಡಿಕೊಂಡು ಹಂಗೆ ಜೋಲಿಲಿ ಮಲಗಿದ್ದಾಳೆ. ಸೊ ಬೆಳಿಗ್ಗೆ ಹಾಕಿದ ಸಂಡಿಗೆ ಎಲ್ಲ ಸ್ವಲ್ಪ ಒಣಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಇಟ್ಟೈತೆ ಅಮ್ಮ. ಈಗ ಮತ್ತೆ 2ನೇ ಟ್ರಿಪ್ಪು ಚಕ್ಲಿ ಎಲ್ಲ ಹಾಕ್ಬಿಟ್ಟು ಮತ್ತು ಊರಿಂದ ರಾಗಿ ತೊಗೊಂಬಂದಿದ್ರು. ಸೊ ಇದು ಪಿಂಕ್ ಕಲರ್ ವೇಲ್ ಇದೆಯಲ್ಲ ಅದು ನಾನು ಹಾಕಿದ್ದು, ಬ್ಲೂ ಕಲರ್ ಅಮ್ಮ ಹಾಕಿದ್ದು. ಸೊ ಪಾಪ ವಯಸ್ಸಾಗೈತೆ, ಕೈ ಆಡಿಸ್ಬೇಕಲ್ವ, ಪಾಪ ಬರೋಲ್ಲ ನಮ್ಮಮ್ಮಂಗೆ ನೀಟಾಗಿ ಹಾಕೋಕ್ಕೆ, ಬಂದಂಗೆ ಹಾಕೈತೆ. ಸೊ ಈ ಕಡೆ ನಾನು ಹಾಕ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತಾಕೊಟ್ಟೆ. ತಿನ್ನಪ್ಪ, ಈ ಕಡೆ ತಿರ್ಗೋ. ಪಾಪ ಇಲ್ಲಿ ನೋಡು. 1 2 3 1
ಒಂದು ಒಂದು ಎರಡು ಒಂದು ಎರಡು ನೈಟು ಅದೇ ಮಟನ್ ಸಾರಿತ್ತು ಮತ್ತು ಮುದ್ದೆ ಮಾಡಿದ್ದೆ. ಪಾಪಗೆ ಬೇಕಲ್ವ, 2 ಟೈಮು ಮಾಡ್ತೀನಿ ನಾನು ಪಾಪಗೋಸ್ಕರ. ಊಟ ಮುಗಿಸ್ಕೊಂಡು ವಾಕ್ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ನಮ್ಮ ಅಕ್ಕರು ಇಲ್ಲಿ ಸಿಕ್ಕಿದ್ರು. ಸೊ ಅವ್ರು ಹೆಂಗಂದರೆ ವಾಕ್ ಅಂತ ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಬೆಂಚ್ ಇದೆ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತ್ಕೊತಾರೆ. ವಾಕ್ ಅಂತೂ ನಮ್ಮ ಅಪ್ಪನೇ ಮಾಡಲ್ಲ. ಸೊ ನಾವು 1-2 ರೌಂಡ್ ವಾಕ್ ಮಾಡಿ, ನಾನು ನಮ್ಮ ತಾತ ಮೀನ್ಸ್ ನಮ್ಮ ಮಾಮ ಪಾಪು 1-2 ರೌಂಡ್ ಮಾಡಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಹೊರಡ್ತೀವಿ. ಸಣ್ಣಗಿರೋದು ಕುಕ್ಕಂತ ಅಂತ ವಾಕಿಂಗ್ ಬರ್ತೀನಿ ಅಂತ ಸುಳ್ಳಿನ ಮನೆಗೆ ಇಲ್ಲಿ ಬಂದು ಕುತ್ಕೊಂಡ್ರೆ ವಾಕೆ ಬರಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾಳೆ. ಅಲ್ಲಿಂದ ಬಂದು ಇಲ್ಲಿ ತಿನ್ಕಂತ ಕುತ್ಕೊಳಕ್ ಮನೆಗೆ ಆಗಲ್ಲ ಅಂತ ಏನು ಬಂಗಾರ ಇದು ಯಾಕೆ ಅಂಗಡಿ ಕ್ಲೋಸ್ ಆಗ್ಬಿಟ್ಟೈತಿ. ಅದು ಟೂರಲ್ಲಿ ಸುಸ್ತಾಗಿರೋ ಫ್ರೆಂಡ್ ಅಂತ. ಪಾಪ ಪಾಪ ಹಾಯ್ ಮಾಡು. ಹಾಯ್ ಮಗನೇ. ಬಾಯ್ ಮಾಡು ಪಾಪ, ಬಾಯ್. ಬಾಪ ಹೋಗೋಣ ಬಾ. ಹಲೋ ಅಪ್ಪ, ನೋಡು. ಹಲೋ ಪಾಪು ನೀನೇ ಕಾಣ್ತಿಲ್ಲಲ್ಲೇ ಪಾಪು. ಸುಮ್ಕೆರೆ. ಹಲೋ ಪಪ್ಪ, ಹಲೋ ಅನ್ನೆ. ಹಾಯ್ ಪಾಪ, ಇಲ್ಲಿ ತಡೆ ಕಡಿಬೇಕು. ಕೊಡು ನಿಮ್ಮ ಅಮ್ಮ ಒಂದು ಕೆಳಗೆ ಬಿದ್ದೈತೆ, ಬಾಯಿಗೆ ಇಟ್ಕೊಂತ ಬಿಡು. ಪಪ್ಪ ತಗೊಳ್ಳಿಲ್ಲ. ಅಮ್ಮ ಎಷ್ಟು ಗಟ್ಟಿ ಕೈಯಾಗಳು ಹಿಡ್ಕೊಳಪ್ಪ. ಅಯ್ಯಪ್ಪ ದೇವ್ರೆ, ಎಷ್ಟು ಗಟ್ಟಿ ಇಟ್ಕೊಂತ ಗೊತ್ತಿ ನೋಡು. ಕೈಯಾಗಳು ಮುಚ್ಚಿಸಕ್ಕಾಗಲ್ಲ ನಮಗೆ.